ಮಾಡಲೇಬೇಕು ಶಾಲಿನಿ ಕೂಡಲೇ ಬೇರೆ ಕಡೆ ಸ್ಥಳಾಂತರ ಮಾಡಲೇಬೇಕು. ಸ್ಕೂಲನ್ನು ಸ್ಥಳಾಂತರ ಮಾಡಲೇಬೇಕು. ಅದಕ್ಕೂ ಹೆಲ್ಪ್ ಆಗ್ತದಲ್ಲ, ಅದ ಅವ್ರಿಗೆ ಅರಿವಿಲ್ಲ. ಈಗ ಇಲ್ಲಿ ಸುತ್ತಮುತ್ತ ಇದೆಲ್ಲ ಇವತ್ತು ಮುಚ್ಚಾರ ಬ್ರಾಶ್ ಸರಾಯಿ ಸಿಗ್ತದೆ. ಹಿಂಗೆ ಆಗಲತ್ತ ಕುಂತು ಕುಡಿತಾರೆ ಹುಡುಗರು, ಅದರ ಹೆಣ್ಮಕ್ಳು ಅವ ಹೆಂಗಿದಾರ. ಈ ಹೆಂಗೆ ಇದೀವಿ ನೀವೇ ಹೇಳಿ ರಾಜ್ಯಗಳಿಗೆ ಇದು ಹೆಂಗೆ ತಗದ. ಓಯ್ ನೀನು ಯಾರು ವಾರಣ ಮಾಡಕ್ಕೆ? ಆ ಮಾಲಕನೇ ಅಂಗಡಿಗಳು ಹಾಕಕ್ಕೆ ಕೊಟ್ಟಾಗ ನಿನ್ನ ನೋಟಿಸ್ಗೆ ಅವನು ಕೇಳ್ತಾನೆ. ಅಂದ್ರೆ ಯಾವಾಗ ಏನು ಮಾಡ್ತಾನೆ? ನಾನು ಆಫೀಸರ್ ಜೊತೆ ಚಂದ ಇದೆಯಲ್ಲ. ಈಗ ನೀವು ಮತ್ತೆ ಆಫೀಸರ್ ಅಂತ ಹೇಳಂಗೆ ಕೇಳಕೈತಿರಲ್ಲ, ಅದಕ್ಕೆ ಮಾಡ್ತಾರೆ ಅಷ್ಟೇ. ನೀವು ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ ಆದೇಶ ಮಾಡಿದ್ರನ್ನ ನೀವು ನಿಮ್ಮ ಹುಡುಗರನ್ನ ಕಳ್ಸಕ್ಕೆ ರೆಡಿ ಇಲ್ಲ ಅಂದ್ರೆ ಏನು ಬಿಲ್ಡಿಂಗ್ ಇಸ್ಕೊಟ್ಟಿಲ್ಲ ಅವು ಕೈಕಾಲ ನಿಮ್ಮ ಹೆಡ್ ಮಾಸ್ಟರ್ ಬರೋಣ ತಗೊಂಡು ಹೋಗಿ ಪ್ರಚಾರ ಮಾಡಿ ಪೇಪರ್ ಹಾಕಿಸಿ ಓಣಿ ತಿರುಗಿ ಹುಡುಗರು ಸಲಾಗಿ ಅಡ್ಮಿಷನ್ ಮಾಡ್ರಿ ಅಂತೇಳಿ. ಈಗ ಅದ ನಂಬಿಕೆ ಪಾಲಕರು ಬಂದು ಇಲ್ಲಿ ಮಾಡ್ಯಾರ. ನಾಳೆ ರೋಡಿಗೆ ಯಾವನ ಬಂದ ಗುದ್ದಿಕೊಂಡು ಹೋದ, ಇಲ್ಲೇ ಕುಡಿತಾರೆ ಮಕ್ಕಳು. ಕುಡಿಗೆ ಯಾವನ ಬಂದು ಗುದ್ದಿ ಹುಡುಗರು ಸತ್ತಾರ. ಯಾವ ಹೆಡ್ ಮಾಸ್ಟರ್ ಬರಲ್ಲ, ಓನರ್ ಬರಲ್ಲ, ನೀವು ಬರಲ್ಲ. ತಿಂಗಳ ಕೊಡ್ತೀರ ಜೊತೆ ಮಾತಾಡಿ ಒಂದು ಅವ್ರಿಗೆ ಅದ್ರ ಬರ್ಕೊಡ್ರಿ. ಈಗ ನಮಗೆ ನಾಳೆ ನಾಡಿದ್ರೆ 2 ದಿನದಾಗ ಅದು ಈಗ ಶಿಫ್ಟ್ ಆಗ್ಬೇಕು ಸಾಲಿ. ಅದು ಹೇಳಿದ್ರೆ ಹೆಜ್ಜೆ ಆಯ್ತು. ಇಲ್ಲ ಅಂದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಹೇಳ್ರಿ. ಹುಡುಗರಿಗೆ ಅವ್ರಿಗೆ ಕಷ್ಟ ಕೊಡೋದು ಬೇಡ, ಅವ್ರಿಗೆ ಕೆಲಸ ಮಾಡಲಿ. ನಾವು ಓನರು ಅವರೆಲ್ಲ ಕೂತು ಒಂದು ಡಿಸ್ಕಷನ್. ಈಗ ನೀವೇ ಯಾರು ಓದ್ತಾರೆ ಓಲಿ ಅವನು ನಾವಿಲ್ಲಿ ನಮಗೆ ಜಗ್ಗೆ ತೊಂದರೆ. ಇವಾಗ ಇಲ್ಲಿ ಕೇಳ್ರಿ ಇಂಟರ್ವ್ಯೂ ಮಾಡಕ್ಕೆ ಹುಡುಗರಿಗೆ ಸಮಸ್ಯೆ ಇಲ್ಲಿ ಎಲ್ಲ ಹೇಳ್ಬೇಕಂದ್ರೆ ನಾವು. ಈಗ ಅವ ಬ್ಯಾಸತ್ತ ಕುಂತಾಗಲ್ಲ, ನಮ್ಗೆ ಇಲ್ಲಿ ಬೇಕಾಗಿಲ್ಲ ಅಣ್ಣ. ದಿನ ಮನೆ ಅವ್ರ ಪಾಲಕರು ಫೋನ್ ಮಾಡ್ತಾರೆ ಇಲ್ಲಿ ಬ್ಯಾಡ್ರಿ. ನಾನೇ ವಿಸಿಟ್ ಮಾಡ್ದೆ ಭಾಳ ಸಲ ಹೇಳಿ ಹಂಗಾರಿ ಮಾಡ್ತೀರಿ ಕಾಂಪ್ಲೆಕ್ಸ್ ಮಾಡ್ತೀರಿ. ಕಾಂಪ್ಲೆಕ್ಸ್ ಯಾವನ ಸಾಲಿ ನಡೆಸ್ತಾನೇನ್ರಿ? ಬೂಟ್ ಬಿಡ್ಲೆ ಹೊಡಿತಾರೆ ಅವನ. ಫಸ್ಟ್ ತಗೊಳ್ಳುವಾಗ ಹಂಗೆ ಆಗ್ಬಾರ್ದಿತ್ತು ಅದು. ಹೌದಲ್ಲ, ಆಗಿಲ್ಲ. ಅವ್ ನಟರಾಜ ಏನಲ್ಲ ಕೆಟ್ಟ ಬೇಕು ಇದಾನ ಅವ್ನಿಗೆ ಯಾವಾಗ ಹೇಳಿ ಹೋಗಿ ಅವರು ಬಂದೇ ಇಲ್ಲ ಸರ್. ಇಲ್ಲಿ ಅವ ಬಂದು ಯಾವಾಗ ಸೈ ಮಾಡಿ ಹೋಗವ ಹಾಳು ಮಾಡಿದ್ದೆ ಸಾಲಿ ಪಾಪ ಹೆಂಗನ ಬಂದ ಹುಡುಗ ಬಂದು ಮಾಡ್ತಾರೆ. ಈಗ ನಮ್ಮ ಒಂದಿಷ್ಟು ಲೋಕಲ್ ಹುಡುಗರು ಅವಾಗ ಎಲ್ಲ ಒಂದೇ ವಾರಿದಾರ ಸೀರಿಯಸ್ ಆಗಿ ಕೆಲಸ ಮಾಡಕತ್ತಾರ. ಸ್ಟೇಟಿನ 100 ಬಂದದ. ಈಗಿಂತ ಗುಡಾಣಿಗೆ ಹಾಕಿ ಹುಡುಗರನ್ನ ಕುಂತು ಪಾಠ ಮಾಡಿಸ್ರ ನೀವು ಹೆಂಗ ಯಾರು ಹೋಗ್ತಾರ ನೋಡಮಿದೆ देखो छत गिर रहा, बच्चे बाहर बैठा पड़ रहे हैं। तो वो तो अगर देखो नटराज 1 महीना लग पड़े हमारे। लग पड़े के बाद तो ढेर से किराए वाले जय किसान वाले को लिंक्स वाले हो गया व्यापार ठेंगा का उसका उनको पड़ा को अनिल को पड़ा को राय तो नहीं बात है काम हां सबको मालूम होना तो बात है। तो सरकारी ಬಿಡ್ತೀನಿ ಆ ಲಿಂಕ್ಸ್ ಕಾಳ ಕಡೆ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಬಿಡ್ತೀನಿ, ಅನಿಲ್ ಬಿಡ್ತೀನಿ, ಒಬ್ಬ ರೆಡ್ಡಿಗೆ ಬಿಡ್ತೀನಿ. ಒಂದು ಬಿಡಿಸಿ ಇವ್ರಿಗೆ ಅನುಕೂಲ ಮಾಡಿ ಕೊಟ್ಟಿನಿ. ಮಾಡಿ ಕೊಟ್ಟು ತಪ್ಪಾಗಿದೆ ನಾ ಮಾಡಿ ತಪ್ಪಾದಂತ ಕೊಟ್ಟಿಲ್ಲ. ಕೇಳಿದಾಗ ಕೊಟ್ಟಿಲ್ಲ. ಅವ್ರು ಬಂದ ಒಂದು ತಿಂಗಳ ದಿನ ಕಳೆ ಬಿದ್ದರೆ ಕೊಟ್ಟಿಲ್ಲ ಸರ್. ನಾನೇನು ಅಲ್ಲಿಗೆ ಟೆಂಡರ್ ಹಾಕಿದ್ದಿಲ್ಲ, ನೀವು ಬರ್ರಿ ಅಂತೇಳಿ ನಾನು ಅಲ್ಲಿ ಹೋಗಿಲ್ಲ. ಅವರಾಗಿ ಬಂದು ಹಿಂಗೆ ಐತಪ್ಪ ಪರಿಸ್ಥಿತಿ ಅಲ್ಲಿ ಹುಡುಗರಿಗೆ ಹೊರಗೆ ಕೂದಿಸಿ ಓದಿಸ್ತೀವಿ ನಾವು. ಅಲ್ಲಿ ನಾಳೆ ಕತ್ತಲಾಗ್ತದ ಹುಡುಗರಿಗೆ ಬಿರು ಮುಂದೆ ಕುಂತು ಪಾಠ ಮಾಡ್ತೀರ. ಅಲ್ಲಿ ಎಲ್ಲ ಹಿಂದೆ ಹಾಕಿತ್ತು ಅಲ್ಲಿ ಏತಿತ್ತು ಹುಡುಗರು ಕೊಳದ ಕೇಸ ಅಲ್ಲಿ ಕುಂದಿರ್ತೀರಂತ. ನನ್ನ ಮಕ್ಕಳೇ ಹೋಗ್ತಿದ್ರು, ನನ್ನ ಮಕ್ಕಳೇ ನನ್ನ ಮನೆಗೆ ಬಂದು ಹೇಳ್ತಿದ್ವಿ ನೋಡ್ರಿ ಹಿಂಗೆ ಪ್ರಾಬ್ಲಮ್ ಅಪ್ಪ ಕೊಡ ಅಂತೇಳಿ ಕೊಟ್ಟಿದ್ದ. ಈಗ ನಮ್ದೇನ್ರಿ ನಮ್ದೇನು ಹೋದ ಪ್ರಾಬ್ಲಮ್ ಇಲ್ಲ ರೀ. ಬಾಡಿಗೆ ಕೊಟ್ಟು ಹೋಗ್ಬಿಡಂತ ನನ್ನ ಬಾಡಿಗೆ ಮುಂದೆ ಬರಂಗಿಲ್ಲ. ಅದ್ರ ತರ ನನ್ನ ಬಾಡಿಗೆ ನಾಳೆ ಹುಡುಗರಲ್ಲಿ ಇರಲ್ಲ. ಇವತ್ತೇನೋ ಬಂದಾರ ಅಷ್ಟೇ, ನಾಳೆ ನಾವೇ ನಿಲ್ಲಿಸ್ಬಿಡ್ತೀವಿ. ಸರ್ಕಾರ ಅಂದ್ರೆ ಹಿಂಗೆ ಇರ್ತದ ಅಂದ್ರೆ ಹಂಗೇನಿಲ್ಲ, ಸಾಧ್ಯನಿಲ್ಲ, ಹಂಗಿಲ್ಲ. ಊರವರೆಲ್ಲ ಇವ್ರ ಸಂಘಟನೆ ಜೊತೆಗೆ ಬರಸಿಲ್ಲ ರೊಕ್ಕ ಕೊಡೋವರೆಗೆ ಬಿಡಲ್ಲ. ಆಮೇಲೆ ಯಾಕೆ ಮಾತಾಡ್ತೀರಿ? ಈಗ ನೀವೇ ವ್ಯವಹಾರ ಮಾಡಿ ಸರ್ ಇದ್ದಿದ್ದು. ದಯವಿಟ್ಟು ನಮಗೆ ಜಗಳ ಹಚ್ಚಬೇಡ್ರಿ. ಈಗ ಮಕ್ಕಳು ಮಾತ್ರ ನಾಳೆ ನಿರಲ್ಲ. ಪ್ರಿನ್ಸಿಪಾಲ್ ನೀನು ಅವತ್ತೇ ಹೇಳಿ ಬಂದಿ ನಾವು. ನೀನು ಅವನ್ನ ಯಾಕೆ ಕರ್ಕೊಂಡು ಹೋಗಿದ್ದಪ್ಪ ಈಗ ಅಂದ್ರೆ
ಈಗ ನಮ್ಮ ಜಿಲ್ಲಾಧಿಕಾರಿಗಳು ಕೊಡಲ್ಲ ಅಂದಾಗ ಸರ್ ಪಾಲಕರನ್ನ ನಮಗೆ ಮನೆಯಿಲ್ಲ ಊರಾಗ. ಈಗ ಅವ್ರಿಗೆ ಇದು ಕೊಟ್ಟಿಲ್ಲ, ವಾಪಸ್ ಬರೆದ ಮೇಲೆ ನಾವು ಪಾಲಕರಿಗೆ ಹೇಳಿಗೆ ಸರ್ ಈಗ ಒತ್ತಡ ಹಾಕಿದ್ರೆ ನಾವು ಕೊಡಲ್ಲ, ಬೇರೆ ಜಾಗ ಕೊಡ್ಬೇಕಂತ ಪಾಲಕರಿಗೆ ಅಧಿವೇಶನ ನಾವು ಕನ್ವಿನ್ಸ್ ಮಾಡಿ ಕೇಳೋದಮ್ಮ ಆತ ಕೊಟ್ಟಪ್ಪ ಅಂತ ಸಿಡ್ಕ ನಾವು ಓಣೆ ಅಂತಿರ್ತೀವಿ. ಇಮಾಮ್ ಸಾಬು ನಿಮ್ಗೆ ಬರೋ ಇಷ್ಟೆಲ್ಲ ಮತ್ತೆ ಅದು ಸಾಗೋಮ ನಿಮಗೆಲ್ಲ ಆಯ್ತು ಅಂತ ಆಗ್ತದೆ. ಅದು ಬ್ಯಾಡ ಅಂದ್ಮೇಲೆ ಬೀಜ ಮೈಂಡ್ ಸೆಟ್ ಹೆಂಗಿರ್ಬೇಕು ಓದಕ್ಕೆ ಅನ್ನೋದು ನಿಮ್ಗೆ ಅದನ್ನ ಗೊತ್ತದಿಲ್ಲ ಸರ್. ಈ ಸಲ ಹುಡುಗರ ಪಾಪ ಏನು ಎಷ್ಟು ಕಷ್ಟಪಟ್ಟ ಆತ 9th ಕ್ಲಾಸಿದ್ದಾಗ ಇರ್ತದೆ. ನಮ್ಮ ಹುಡುಗ ಅವ ನಾವು ಬೈದು ಎಲ್ಲ ನಮ್ಮ ಹುಡುಗರು ದೋಸ್ತರ ಅವ ಬೈದು ಮಾಡ್ತೀವಿ ಪಾಠ. ಈಗ ಬೆಳಿಗ್ಗೆ 100 ಆಯ್ತು ಏನು ಸರ ಡಿಗ್ರಿ ಕಾಲೇಜ್ ಇಸ್ಕೊಳ್ತೀವಿ ರೀ, ನಾವೇ ಹೋಗಿ ಇಸ್ಕೊಳ್ತೀವಿ. ಈ ಆದೇಶಕ್ಕೆ ಒಳ್ಳೆದಿದ್ದ ಊರ ಹೋಗಿ ಬೈದು ಇಸ್ಕೊಟ್ಟು ಇಡೀ ಓಣಿ ತಿರುಗಾಡಿ ಸಾಲ ಇಲ್ಲೇ ಚಾಲ ಯಾರು ಹಚ್ಚಕ್ಕೆ ಒಳ್ಳೆದ್ರೆ ನಾವು ಓಡಾಡಿ ಹೇಳ್ಬೇಕು ಹಚ್ಚರಿ. ಮತ್ತೆ ಅಷ್ಟನ್ನ ಪ್ರಕಾರ ಕೇಳ್ರಿ ಪ್ರಿನ್ಸಿಪಲ್ ಇಲ್ಲ ಅಲ್ಲ. ಈಗ ಸರ ಇವರು ರೆಂಟ್ ಕೊಡ್ಬೇಕಂದ್ರೆ ರೆಂಟ್ ಕೊಡೋವರೆಗೂ ಮಕ್ಕಳು ಇಲ್ಲೇ ಕೊಳಿಬೇಕಂತ ಇದೆಂತ ನ್ಯಾಯ ಇದೆ? ಇಲ್ಲ ನೀವು 10 ಮಂದಿ ಯಾರು ಅಕೌಂಟ್ ಹೋಗಂಗಿಲ್ಲ, ನಿನಗೇನಿರ್ತಂದ್ರೆ ಆ ಸೀರಿಯಸ್ನೆಸ್ ಇರಂಗಿಲ್ಲ ಅಂತಿದ್ ನೀನು ಇರಂಗಿಲ್ರಿ. ಆಮೇಲೆ ಸಂಘಟನೆ ಸಪೋರ್ಟ್ ಕೊಡ್ತಾ